ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ವಾರದ ರೀಡಿಂಗ್. ವಾರದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ, ಮತ್ತು ನಮ್ಮ ಜೀವನದಲ್ಲಿ ಏನೆಲ್ಲ ಆಪರ್ಚುನಿಟಿಗಳು ಬರ್ತಾ ಇದ್ದಾವೆ, ಯಾವೆಲ್ಲ ಖುಷಿ ನಾವು ತಗೋತಾ ಇದ್ದೀವಿ, ಸಿಹಿ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸರಿ ಯುಗಾದಿ ಹಬ್ಬ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಎಲ್ಲರಿಗೂ. ಯಾಕೆಂದರೆ ಈ ಸರಿ ಯುಗಾದಿ ಹಬ್ಬನೇ ಆ ಥರ ಸ್ಪೆಷಲ್ ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ನೋಡಿದ್ದೀನಿ, ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ನನ್ನ ಈ ಯುಗಾದಿ ತುಂಬಾ ಒಂದು ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಮತ್ತು ನನ್ನ ಜೊತೆ ತುಂಬ ಜನ ಇದ್ದಾರೆ ಅನ್ನೋ ಖುಷಿ, ಒಂದು ಫೀಲಿಂಗ್ಸ್, ನನ್ನ ಕುಟುಂಬ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಅನ್ನೋದು ಜಸ್ಟ್ ಯೂಟ್ಯೂಬ್ ಅಲ್ಲ, ನನ್ನದೇ ಆದ ಒಂದು ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಈ ವರ್ಷದ ಯುಗಾದಿನ ತುಂಬಾ ಸ್ಪೆಷಲ್ಲಾಗಿ ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು. ಓಕೆನಾ? ಥ್ಯಾಂಕ್ ಯು. ಇದಕ್ಕೆಲ್ಲ ನಿಮ್ಮಿಂದನೇ ಅಂತಲೇ ಅನ್ಕೋಬೋದು. ಏಕೆಂದರೆ ನೀವು ಇದ್ದೀರಾ ಅನ್ನೋ ಸಪೋರ್ಟಿವ್ ಇದ್ದೀರಾ, ನೀವು ನನ್ನ ಜೊತೆ ಇದ್ದೀರಾ ಅನ್ನೋ ಫೀಲಿಂಗ್ಸ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಮತ್ತು ಇವತ್ತಿನ ವಾರದ ರೀಡಿಂಗ್ ಏನಿದೆ ಅನ್ನೋದನ್ನು ಸಹಿತ ನೋಡೋಣ. ಥ್ಯಾಂಕ್ ಯು ನಿವಾಸ್, ಥ್ಯಾಂಕ್ ಯು. ತುಂಬ ಜನ ರೀಡಿಂಗಿಗಿಂತ ಮುಂಚೆ ಕ್ಲಾಸಸ್ ತೊಗೋತೀರಾ, ಟ್ಯಾರೋ ಕ್ಲಾಸ್ ತೊಗೋತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜಸ್ಟ್ ನಾನು ಸದ್ಯಕ್ಕೆ ತೊಗೋತಾ ಇರಲಿಲ್ಲ, ತೊಗೊಳೋದು ಬೇಡ ಅಂತ ಹೇಳಿ ಬಿಟ್ಟಿದ್ದೆ. ಇವಾಗ ನಾನು ಆ ಕ್ಲಾಸಸ್ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ನಿಮಗೆ ಯಾರಿಗಾದರೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ಕಮೆಂಟ್ಸ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನನಗೆ ತಿಳಿಸಿದ್ರೆ ಅಂದರೆ ನಾನು ಅದಕ್ಕೊಂದು ಪ್ಲ್ಯಾನ್ ಮಾಡ್ತೀನಿ, ಯಾವಾಗ ಕ್ಲಾಸಸ್ ಮಾಡ್ಬೋದು. ಒನ್ ಡೇ ನಾನು ಫ್ರೀ ಕ್ಲಾಸ್ ಮಾಡ್ತೀನಿ. ಆ ಫ್ರೀ ಕ್ಲಾಸಲ್ಲಿ ನಿಮಗೆ ಯಾವೆಲ್ಲ ಟ್ಯಾರೋ ರೀಡಿಂಗಲ್ಲಿ ಯಾವೆಲ್ಲ ಏನೆಲ್ಲ ನಾವು ನೋಡ್ಬೋದು, ಯಾವ ರೀತಿ ನಾವು ಟ್ಯಾರೋ ರೀಡಿಂಗ್ ಅಂದರೆ ನಾವು ಯಾವ ಥರ ನಮ್ಮ ಲೈಫ್ ಜರ್ನಿನ ನೋಡ್ಬೋದು, ಮತ್ತು ನಮ್ಮ ಕರ್ಮಗಳ ಬಗ್ಗೆ ಕಾರ್ಡ್ ಏನು ಹೇಳುತ್ತೆ, ಮತ್ತು ಅದರ ಸಿಂಬಲ್ಸ್ ಆಗಿರ್ಬೋದು ಅಥವಾ ಕಲರ್ಸ್ ಆಗಿರ್ಬೋದು, ಮತ್ತು ಅದರ ರಾಶಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ಅದನ್ನು ಹೇಗೆ ನೋಡ್ಬೋದು ಅನ್ನೋದನ್ನು ಸಹಿತ ನಾನು ಕ್ಲಾಸ್ ಮುಖಾಂತರ ತಿಳಿಸ್ಕೊಡ್ತೀನಿ. ಅದು ಒಂದು ದಿನದ ಫ್ರೀ ಕ್ಲಾಸ್ ಆಗಿರುತ್ತೆ. ಬಟ್ ಇಲ್ಲಿ ಈಗ ನಾನು ಅದು ಹೇಳಲ್ಲ, ಏಕೆಂದರೆ ಈ ವಾಟ್ಸಪ್ ಮುಖಾಂತರ ನೀವು ಎಷ್ಟು ಜನ ನನಗೆ ಇದು ಮಾಡ್ತೀರೋ, ಇಂಟ್ರೆಸ್ಟ್ ಇದೆ ಅನ್ನೋದನ್ನು ತೋರಿಸೋ ಮುಖಾಂತರ ಇತ್ತು ಅಂದರೆ ಅದನ್ನು ಮಾತ್ರ ನಾನು ಟ್ರೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಓಕೆನಾ? ಯಾಕೆಂದರೆ ನಾನು ಬೇರೆ ಕ್ಲಾಸಸ್ಗಳು ಇದು ಮಾಡ್ತಾ ಇರೋದ್ರಿಂದ ನನಗೆ ಈ ಕ್ಲಾಸಸ್ ಸ್ವಲ್ಪ ಡಿಲೇ ಆಗಿ ಮಾಡೋಣ, ಇವಾಗ ಸದ್ಯ ಬೇಡ ಅಂತ ಹೇಳಿ ಬಿಟ್ಟಿದ್ದೆ. ಹಾಗಾಗಿ ಈಗ ನಿಮಗೆ ತುಂಬ ಜನ ಇಲ್ಲಿ ಕೇಳ್ತಾ ಇರೋದ್ರಿಂದ ನಾನೊಂದು ದಿನ ಫ್ರೀ ಕ್ಲಾಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇತ್ತು ಅಂದರೆ ಸದ್ಯದ ಮಟ್ಟಿಗೆ ತೊಗೋತೀನಿ ಅಂತಲೇ ಹೇಳ್ತಾ ಇದ್ದೀನಿ. ಓಕೆ, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆನಾ? ಓಕೆ, ನೋಡೋಣ ವಾರದ ರೀಡಿಂಗ್. ದ ಚಾರಿಯಟ್. ಥ್ಯಾಂಕ್ ಯು. ಜಡ್ಜ್ಮೆಂಟ್ ಮತ್ತು 4 ಆಫ್ ಸೋರ್ಡ್ಸ್, 4 ಆಫ್ ಪೆಂಟಿಕಲ್ ಮತ್ತು ಪೇಜ್ ಆಫ್ ಪೆಂಟಿಕಲ್. ಇಲ್ಲಿ ಮೇ ಬಿ ಅನ್ನೋದಕ್ಕಿಂತ ಎಲ್ಲ ಕಾರ್ಡು ಸಕ್ಸಸ್ ಅನ್ನೋದು ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಕಾರ್ಡು. ಬಟ್ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ ಮುಂದೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಲೈಫಲ್ಲಿ ಇದಾಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ದ ಚಾರಿಯಟ್ ಕಾರ್ಡ್ ಏನು ಸೂಚನೆ ಮಾಡುತ್ತಪ್ಪ ಅಂತ ಹೇಳಿದರೆ, ನಮ್ಮ ಲೈಫಲ್ಲಿ 2 ದಾರಿ ಇದೆ. ಅಂದರೆ ನಿಮ್ಮ ಲೈಫಲ್ಲಿ 2 ದಾರಿ ಇದೆ. ಯಾವುದನ್ನು ಚಾಯ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ತುಂಬಾ ಜನ ನೋಡ್ತಾ ಇದ್ದಾರೆ. ಇಲ್ಲಿ ಅವರು ಹೀಲಿಂಗ್ ಪೇಸಲ್ಲಿದ್ದಾರೆ, ಅಂದರೆ ಹೀಲಿಂಗ್ ಇದರಲ್ಲಿದ್ದಾರೆ. ಅವರು ಒಂದು ಮೆಡಿಟೇಷನ್ ಮಾಡ್ತಾ ಅವ್ರ ಬಾಡಿ ಹೀಲ್ ಆಗ್ತಾ ಇರ್ಬೋದು, ಅವ್ರ ಮೈಂಡ್ ಹೀಲ್ ಆಗ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಹೀಲ್ ಆಗ್ತಾ ಇರ್ಬೋದು, ಅವರು ಜಾಬಲ್ಲಿ ಹೀಲ್ ಆಗ್ತಾ ಇರ್ಬೋದು. ಅಂದರೆ ಜಾಬ್ ಯಾರಿಗೂ ಬೇಕು ಅಂತ ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದು ನಿಮಗೆ ಹೀಲಿಂಗಲ್ಲಿ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರಕ್ಕೆ, ಅಥವಾ ಫೈನಾನ್ಷಿಯಲ್ ವಿಚಾರಕ್ಕೆ, ಅಥವಾ ಮನೆ ಕಟ್ಟೋದ್ರಲ್ಲಿ ಪ್ರತಿಯೊಂದು
ವಿಚಾರದಲ್ಲಿ ಇಲ್ಲಿ ಹೀಲಿಂಗಲ್ಲಿ ಇದ್ದೀರಾ ಅನ್ನೋದನ್ನು ಸಹಿತ ತೋರಿಸ್ತಾ ಇದೆ. ಬಟ್ ನಿಮ್ಮ ಮುಂದೆ 2 ದಾರಿಗಳಿದ್ದಾವೆ. ಅಂದರೆ ನೀವು ಒಂದು ಲೀಡರ್ಶಿಪ್ಪಲ್ಲಿದ್ದೀರಾ, ನಿಮ್ಮ ಹತೋಟಿಯಲ್ಲಿದೆ, ನಿಮ್ಮ ಜೀವನ ನಿಮ್ಮ ಹತೋಟಿಯಲ್ಲಿದೆ, ನಿಮ್ಮ ಭವಿಷ್ಯನ ನೀವೇ ನಿರ್ಧಾರ ಮಾಡುವಂತಹ ಸ್ಟೇಜಲ್ಲಿದ್ದೀರಾ ನೀವು. ಮತ್ತು ಏನು ಹೇಳ್ತದಪ್ಪ ಅಂದರೆ ನೀವು ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ನಿಮ್ಮ ಮನಸ್ಸು, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತದೆ, ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದೆ ನಿಮಗೆ. ನೀವು ಯಾವ ರೀತಿ ಮುಂದೆ ಹೋಗಬೇಕು, ಆಮೇಲೆ ನೀವು ಯಾವ ಕೆಲಸಗಳನ್ನು ಮಾಡಬೇಕು, ಅಥವಾ ನೀವು ಯಾವ ರೀತಿ ಸಂಬಂಧದಲ್ಲಿ ಇರಬೇಕು, ಅಥವಾ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ಲಿ ನಿಮಗೆ ಮೆಸೇಜಸ್ ಕೊಡ್ತಾ ಹೋಗ್ತಾ ಇದೆ. ಅದನ್ನು ನೀವು ಯಾವ ರೀತಿ ತಗೋತೀರಾ, ಅಂದರೆ ನೀವು ಹೇಗೆ ಅದನ್ನು ಅರ್ಥ ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ ನೀವು ಅದನ್ನು ತುಂಬಾ ಡೀಪಾಗಿ ಹೋಗ್ಬೇಕಾಗತ್ತೆ. ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಸಲಹೆ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ ಅದನ್ನು ಫಸ್ಟು ಕೇಳ್ಕೊಳ್ಳಿ. ಅದು ನಿಮಗೆ ಯಾವ ಸ್ಟ್ರಾಂಗ್ ಮೆಸೇಜಸ್ ಕೊಡ್ತಾ ಇದೆ, ನಿಮಗಾಗಿ ಯಾವ ವಿಚಾರಕ್ಕಾಗಿ ನೀವು ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಆಲೋಚನೆಗಳನ್ನ ಮಾಡ್ತಾ ಇದ್ದೀರಾ, ನೀವು ಒಂದು ಮೈಂಡಿಗೆ ಒಂದು ಯಾವ ಥರ ನೀವು ಥಾಟ್ಸ್ ಹಾಕ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ತುಂಬಾ ವರ್ಕ್ ಮಾಡ್ತಾ ಇದೆ. ಅಂದರೆ ನಿಮಗೆ ಥಾಟ್ಸ್ ಮೇಲೆ ಬರ್ತಾ ಇರುತ್ತೆ. ಆ ವಿಚಾರದ ಬಗ್ಗೆ ನೀವು ಇದನ್ನೇ ಮಾಡಿ, ಹೀಗೆ ಮಾಡಿ ಅಂತ ಹೇಳಿ ನಿಮಗೆ ಒಂದು ವಿಚಾರಗಳು ಬರ್ತಾ ಇದೆ. ಅಂದರೆ ನೀವು ವಿನ್ ಆಗುವಂತಹ ಪೊಸಿಷನ್, ನಿಮಗೆ ನಿಮ್ಮ ಲೈಫಲ್ಲಿ ಒಂದು ವಿನ್ ಅಂದರೆ ಒಂದು ಸಕ್ಸಸ್, ನಿಮಗೆ ಒಂದು ಜೀವನದಲ್ಲಿ ಒಂದು ಗ್ರೋತ್ ಅನ್ನೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಇಷ್ಟು ದಿನ ಏನು ನೀವು ಕಷ್ಟಪಟ್ಟಿದ್ರಿ ಅದಕ್ಕೆ ಒಂದು ಫಲಿತಾಂಶ ನಿಮಗೆ ಸಿಗ್ತಾ ಇದೆ, ಒಂದು ರಿಸಲ್ಟ್ ಬರ್ತಾ ಇದೆ, ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೇ ವಿಚಾರಕ್ಕಾಗಿರ್ಬೋದು ನೀವು ವೆಯ್ಟ್ ಮಾಡ್ತಾ ಇದ್ರಿ, ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪ್ರೀತಿ ಬಾಂಧವರು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸಿದ್ರ, ಓಕೆ ಅದು ಆಗಿರ್ಬೋದು. ಅಥವಾ ನೀವು ಒಂದು ಮನೆ ತಗೋಬೇಕು ಅಂತ ಇದ್ರ, ಕಾರ್ ತಗೋಬೇಕು ಅಂತ ಇದ್ರ, ಹೊಸದಾಗಿ ಏನೋ ತಗೋಬೇಕು ಅಂತ ಹೇಳ್ತಾ ಇದ್ರಿ ಅಂದ್ರೆ ಅದು ಸಹಿತ ನಿಮಗೆ ಒಂದು ಫಲಿತಾಂಶ ಕೊಡ್ತಾ ಇದೆ. ಅಂದರೆ ನೀವು ಒಬ್ಬರ ಹತ್ರ ಕೇಳ್ತಾ ಇದ್ದೀರಿ. ಈಗ ಮನೇಲಿ ಯಾರೋ ಹತ್ರ ನೀವು ಕೇಳಬೇಕಪ್ಪ, ಅದು ನೀವು ಕೇಳೋಕೆ ಆಗದೇ ಇದ್ದಾಗ ಅದು ಏನಾಗುತ್ತೆ, ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಾ ಇರುತ್ತೆ, ನೀನು ಸಿಗುತ್ತೆ, ನೀ ತಲೆ ಕೆಡಿಸ್ಕೋಬೇಡ, ಅದನ್ನು ಬಿಟ್ಟು ನೀವು ಮುಂದೆ ಕೆಲಸ ಮಾಡು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇರುತ್ತೆ. ಅಂದರೆ ಇಲ್ಲಿ ಸೆಲ್ಫ್ ಕಂಟ್ರೋಲ್ನ ಮಾಡ್ತಾ ಇದ್ದೀರ. ಅಂದರೆ ಸೆಲ್ಫ್ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವ ರೀತಿ ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೋತೀರಾ, ಮತ್ತು ನೀವು ಸರಿಯಾಗಿ ಅದನ್ನು ವ್ಯಕ್ತಪಡಿಸ್ತೀರಾ, ಅದನ್ನು ಸಕ್ಸಸ್ ಅನ್ನೋದ್ರ ಬಗ್ಗೆ ನೀವು ಯಾವ ರೀತಿ ಆಲೋಚನೆ ಮಾಡ್ತೀರಾ, ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀರಾ, ನಿಮ್ಮ ಐಡಿಯಾಸ್ ಯಾವ ಥರ ಇರುತ್ತೆ, ಈ ಥರ ಮಾಡಿದರೆ ನಾನು ಸರಿಯಾಗಿರುತ್ತಾ, ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನುವಂತಹ ಯೋಚನೆಗಳಾಗಿರ್ಬೋದು, ಸ್ಟ್ರಾಂಗ್ ಮೆಸೇಜ್ಗಳಾಗಿರ್ಬೋದು ನಿಮಗೆ ಬರ್ತಾ ಇರುತ್ತೆ. ಅಂದರೆ ಇಲ್ಲಿ ಯಾಕೆ ನಾನು ಅಷ್ಟು ಇನ್ನರ್ ವಾಯ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಇದು ಒಂದು ಹೀಲಿಂಗ್ ಕಾರ್ಡ್. ಅಂದರೆ ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗ್ತಾ ಇದೆ, ನಿಮ್ಮ ಫೈನಾನ್ಷಿಯಲಾಗಿ ಏನಾದರೂ ಅಡೆತಡೆಗಳಿದ್ದು ಅಂದರೆ ಅಲ್ಲಿ ಸಹಿತ ಹೀಲ್ ಆಗ್ತಾ ಇದೆ, ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಬರ್ತಾ ಇದೆ, ನೀವು ಅಂದ್ಕೊಂಡಂತಹ ಗ್ರೋತ್ ಪಡಿತಾ ಇದ್ದೀರಾ, ಒಂದು ಸಕ್ಸಸ್ ಪಡಿತಿದ್ದೀರಾ, ಒಂದು ಲೈಫ್ ಜರ್ನಿನ ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ರಲ್ಲ ಅದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಜಡ್ಜ್ಮೆಂಟ್ ಏನು ಹೇಳುತ್ತಪ್ಪ, ಇಲ್ಲಿ ನೀವು ಆಲ್ರೆಡಿ ಹೀಲಿಂಗ್ ಪ್ಲೇಸಲ್ಲಿದ್ದೀರಾ. ಒಂದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ ಅಂದರೆ ಕಾರ್ಮಿಕ್ ಇದೆ ಎನರ್ಜಿ. ಅಂದರೆ ನಿಮ್ಮ ಲೈಫಲ್ಲಿ ಏನು ಕಾರ್ಮಿಕ್ ಬಾಂಡಿಂಗ್ ಏನಿತ್ತು ಅದು ಕ್ಲೋಸ್ ಆಗ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ. ನಿಮ್ಮಲ್ಲಿ ಕಾರ್ಮಿಕ ಅಕೌಂಟ್ ಅಂದರೆ ಈಗ ನಾವು ಒಂದು ಹೋದ ಜನ್ಮದಲ್ಲಿ ಯಾವುದೋ ಒಂದು ಅಕೌಂಟ್ ಇಟ್ಕೊಂಡ್ಬಂದಿರ್ತೀವಿ, ಒಂದು ಕೆಲಸ ಬ್ಯಾಲೆನ್ಸ್ ಇಟ್ಕೊಂಡ್ಬಂದಿರ್ತೀವಿ, ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡ್ಬಂದಿರ್ತೀವಿ, ಅದೇನೋ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಎಷ್ಟೇ ಪ್ರಯತ್ನ ಮಾಡಿದರೂ ಸಹಿತ ಅದು ಕಷ್ಟ ತೀರದೇ ಇರುವಂತಹ ಕಷ್ಟ. ಅದು ಯಾಕಾಗಿರುತ್ತಪ್ಪ ಅಂದರೆ ಅದು ಒಂದು ಕಾರ್ಮಿಕ್ ಅಕೌಂಟ್ ಆಗಿರುತ್ತೆ. ಅದು ಕಾರ್ಮಿಕ್ ಅಕೌಂಟನ್ನು ಹೆಂಗೆ ಹೀಲ್ ಆಗ್ತಾ ಇದೆ, ಆಲ್ರೆಡಿ ಇಲ್ಲಿ ನೀವು ಹೀಲಿಂಗ್ ಪ್ಲೇಸಲ್ಲಿ ಇರೋದ್ರಿಂದ ಇದು ಹೀಲ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಅಂದ್ಕೊಂಡಂತಹ ಏನು ನೀವು ಯಾವ ಕೆಲಸ ಆಗಬೇಕು ಇಲ್ಲಿವರೆಗೂ ನಾನು ಆಗೇ ಇಲ್ಲ ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾಯಿದ್ರಿ, ಮೇಲೆ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರಿ, ಅಥವಾ ಒಂದು ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡಿರ್ತೀರ, ಅಥವಾ ಒಂದು ಕೆರಿಯರ್ ವಿಚಾರದಲ್ಲಿ
ಜೀವನದಲ್ಲಿ ಯಾವುದೋ ಒಂದು ಜಾಬ್ನ ಬೇಕೇ ಬೇಕು ಅಂತ ಇರ್ತೀರ, ಅಲ್ಲಿ ನೀವು ಸೋಲ್ತಾ ಇರ್ತೀರ, ಅಥವಾ ನೀವು ಯಾವುದೋ ಒಂದು ಸಂಬಂಧದಲ್ಲಿ ಕಿರಿಕಿರಿ ಅನುಭವಿಸ್ತಾ ಇರ್ತೀರ, ಅದು ಸಹಿತ ನಿಮಗೆ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಆ ಕಡೆಯಿಂದ ತೊಂದರೆ ಆಗಿರ್ಬೋದು, ಈ ಕಡೆಯಿಂದ ನೀವು ತೊಂದರೆ ಪಡ್ತಾ ಇರ್ಬೋದು, ನೋವು ಪಡ್ತಾ ಇರ್ಬೋದು, ಯಾವುದೇ ಒಂದು ವಿಚಾರಕ್ಕಾಗಲಿ ತುಂಬಾ ಕಷ್ಟಪಡ್ತಾ ಇದ್ರಿ ಅಂತ ಹೇಳಿದರೆ ಅದು ನಿಮಗೆ ಈಗ ಹೀಲಿಂಗ್ ಪ್ಲೇಸಲ್ಲಿದೆ ಅನ್ನೋದನ್ನು ಸಹಿತ ತೋರಿಸ್ತಾ ಇದೆ. ಒಂದು ಫಾಸ್ಟ್ ಮಿಸ್ಟೇಕ್ಸ್ ಏನಿದೆಪ್ಪ, ಡಿಸಿಷನ್ ಈಗ ಕ್ಲಾರಿಟಿ ಕೊಡ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಯಾವ ಡಿಸಿಷನ್ ನೀವು ಯಾವುದಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ, ಯಾವುದಕ್ಕೊಂದು ನಿರ್ಧಾರ ತಗೋಬೇಕು ಅಂತ ಹೇಳ್ತಾ ಇದ್ರಿ, ಆ ನಿರ್ಧಾರನೇ ತೊಗೊಳಕ್ಕಾಗಿರಲ್ಲ, ಅದನ್ನ ಈ ವಾರದಲ್ಲಿ ಅದು ಕ್ಲಾರಿಟಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಅದ್ರ ಜಡ್ಜ್ಮೆಂಟ್ ಅದು ಪಾಸ್ಟ್ ಲೈಫ್ ಕರ್ಮ ಕಳೆದು ಹೋಯಿತು ಅಂದರೆ ನಿಮಗೆ ಯಾವ ನ್ಯಾಯ ಸಿಗಬೇಕಾಗಿದೆಯೋ ಅದು ಇಷ್ಟು ದಿನ ನಿಮಗೆ ಸಿಕ್ಕಿರಲಿಲ್ಲ, ಜಸ್ಟ್ ಇವಾಗ ನಿಮಗೆ ಅದು ಕ್ಲಾರಿಟಿ ಬರ್ತಾ ಇದೆ. ಅಂದರೆ ನಿಮಗೆ ಅದು ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ ಆಗಿ ಬರ್ತಾ ಇದೆ, ನಿಮ್ಮ ಲೈಫಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಆಗಿ ಬರ್ತಾ ಇದೆ. ಅಂದರೆ ನೀವು ಒಂದು ಪಾಠ ಕಲ್ತಿದ್ರೆ ಆ ಪಾಠನ ಯೂನಿವರ್ಸ್ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಒಂದು ಗ್ರೋತನ್ನಾಗಿ ಒಂದು ಸಕ್ಸಸ್ಸನ್ನಾಗಿ ನಿಮ್ಮ ಜೀವನಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಮತ್ತೇನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಫೋರ್ ಆಫ್ ಸಾರ್ಡ್ಸ್. ಅಂದರೆ ಇಲ್ಲಿ ಯಾವ ರೀತಿಯಪ್ಪ, ಇಲ್ಲಿ ನೀವು ಆಲ್ರೆಡಿ ಹೀಲಿಂಗಲ್ಲಿದ್ದೀರಾ, ಇದು ಕಾರ್ಮಿಕ ಬಾಂಡಿಂಗ್ ಮುಗೀತು, ಕ್ಲಾರಿಟಿ ಬಂತು, ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಬಂತು. ಈಗ ನೆಕ್ಸ್ಟ್ ಏನು ಬರ್ತಾ ಇದೆಯಪ್ಪ ಅಂದರೆ ಒಂದು ರೆಸ್ಟ್, ನಿಮ್ಮ ಜೀವನದಲ್ಲಿ ಒಂದು ರೆಸ್ಟ್ ಬೇಕಾಗಿದೆ. ಮೆಂಟಲಿ ತುಂಬಾ ಟಯರ್ಡ್ ಆಗಿರ್ತೀರ, ಅದಕ್ಕೋಸ್ಕರ ನೀವು ರೆಸ್ಟನ್ನು ಪಡ್ಕೋಬೇಕಾಗಿರುತ್ತೆ. ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿರ್ತೈತೆ, ಆ ನೋವಿಂದ ನೀವು ಹೊರ ಬರಬೇಕಾಗಿದೆ, ಆ ನೋವಿಂದ ನೀವು ಹೊರಗೆ ಬರಬೇಕಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ರೆಸ್ಟ್ ತಗೋಬೇಕಾಗಿದೆ ನೀವು, ನಿಮ್ಮ ಮೈಂಡಿಗಾಗಿರ್ಬೋದು, ನಿಮ್ಮ ಬಾಡಿಗಾಗಿರ್ಬೋದು, ನಿಮ್ಮ ಮನಸ್ಸಿಗಾಗಿರ್ಬೋದು, ಅಥವಾ ನೀವು ಪಡ್ತಾ ಇರುವಂತಹ ಕೆಲಸಕ್ಕಾಗಿರ್ಬೋದು, ನೀವು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಟಯರ್ಡ್ ಆಗಿರ್ತೀರ, ತುಂಬಾ ನೋವು ಪಡ್ತಾ ಇದ್ದೀರ, ಸದ್ಯಕ್ಕೆ ಸಾಕು ಈ ಜೀವನದಲ್ಲಿ, ಇದು ಯಾವುದೋ ಒಂದು ವಿಚಾರ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ತುಂಬಾ ಸ್ಟ್ರಾಂಗಿ ನೀವು ನೋವು ಪಡ್ತಾ ಇರ್ತೀರ, ಏನೋ ಮೆಸೇಜಸ್ ಬರ್ತಾ ಇದೆ ಅಂತ ಹೇಳಿ ಕಾಯ್ತಾ ಇರ್ತೀರ. ಆ ಮೆಸೇಜಸ್ ಬರದೇ ಇದ್ದಾಗ ನಿಮಗೇನಾಗುತ್ತೆ, ನೋವು ಪಟ್ಟು ಏನಾಗಿರುತ್ತೆ, ಆ ಕಷ್ಟದಿಂದ ಹೊರ ಬರಬೇಕು ಅಂತ ನಿಮಗೆ ಅಂದ್ಕೊಂಡಿರ್ತಾರೆ. ಆ ಹೊರ ಬರಬೇಕು ಅನ್ನೋದು ಒಂದು ರೆಸ್ಟ್. ಆ ರೆಸ್ಟ್ ನೀವು ಈಗ ತಗೊಳ್ಳೋದ್ರಲ್ಲಿ ಇದ್ದೀರಾ. ಅಂದರೆ ನಿಮ್ಮ ಲೈಫಲ್ಲಿ ಒಂದು ರೆಸ್ಟ್ ಮೂಮೆಂಟ್ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರದಲ್ಲಿ ಆಗಿರ್ಬೋದು, ನೀವು ಕಂಡಂಥ ಕನಸು ನನಸಾಗ್ತಾ ಇರ್ಬೋದು, ನೀವು ಯಾವುದೋ ಒಂದು ವಿಚಾರಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡಿರ್ತೀರ, ಆ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರ್ಬೋದು. ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಸೈಲೆನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಿಮಗೆ ಯಾವ ರೀತಿ ರೆಸ್ಟ್ ನಿಮ್ಮ ಬಾಡಿಗೆ ಮೈಂಡಿಗೆ ನಿಮಗೆ ತುಂಬಾ ರಿಲ್ಯಾಕ್ಸ್ ಇದು ಸಿಚುವೇಶನ್ ಬೇಕು ಅಂತ ಹೇಳಿದರೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ನೋವು, ಯಾವುದೋ ಒಂದು ಕರ್ಮ, ಅದು ಎಲ್ಲವೂ ಏನಾಗುತ್ತೆ ಅಂತ ಹೇಳಿದರೆ ಒಂದು ಹಂತಕ್ಕೆ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಆ ಕರ್ಮ ಏನಾದ್ರು ಹೋಗಿದೆಯಲ್ಲ ಅದಕ್ಕೆ ಒಂದು ರೆಸ್ಟ್ ಕೊಡುವಂಥದ್ದು. ಅಂದರೆ ಈಗ ಈ ಸದ್ಯಕ್ಕೆ ನೀವು ಕರ್ಮ ಕಳೆದಿರೋದ್ರಿಂದ ಅಲ್ಲಿಂದ ನೀವು ರೆಸ್ಟ್ ಮಾಡಬೇಕಾಗಿದೆ. ನಿಮ್ಮ ಮೈನ್ಸಿಗೂ ಒಂದು ಸ್ವಲ್ಪ ರಿಲೀಫ್ ಆಗ್ತಾ ಇದೆ. ಅಂದರೆ ಆ ಗೊಂದಲದಿಂದ ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಫೋರ್ ಆಫ್ ಪೆಂಟಿಕಲ್ ಏನು ಬರ್ತಾ ಇದೆ, ಹಣದ ಬಗ್ಗೆ ಒಂದು ಭಯ ಇದೆ ನಿಮಗೆ. ಇಲ್ಲಿ ಹಣದ ವಿಚಾರವಾಗಿ ತುಂಬಾ ಭಯ ಇದೆ. ಯಾವ ರೀತಿ, ನೀವು ಯಾವ ವಿಚಾರಕ್ಕೆ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಂದರೆ, ನೀವು ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಯಾವುದೋ ಒಂದು ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ಮಾಡಬೇಕು ಅನ್ನೋ ಆಸೆ ನಿಮಗಿದೆ. ಆದರೆ ನೀವು ಆ ಹಣನ ಹಾಕೋದಕ್ಕೆ ಭಯ ಪಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಏನನ್ನು ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅದಕ್ಕೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೀವು ಭಯ ಪಡ್ತಾ ಇದ್ದೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಲೆಟ್ ಗೋ ಮಾಡಿ, ಅಂದರೆ ಕಳ್ಕೊಳ್ಳೋದಿಲ್ಲ ನೀವು ಅದನ್ನು ಯಾವ ರೀತಿ ನೀವು ಅದನ್ನು ಕಂಟ್ರೋಲ್ ಮಾಡ್ತೀರಾ. ನಿಮ್ಮ ಬಾಂಡಿಂಗ್ ಅಂದರೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ನ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ, ನೀವು ಅಷ್ಟೇ ಹಿಂದೆ ಹೋಗ್ತಾ ಇದ್ದೀರಾ. ನೀವು ಹೋಗೋ ದಾರಿ ಸರಿಯಾಗಿದೆ, ಬಟ್ ನೀವು ಅದನ್ನು ಕಂಟ್ರೋಲ್ ಮಾಡೋದನ್ನು ಬಿಟ್ಟು ನಿಮ್ಮ ಯಾವ ಡ್ರೀಮಿಗೋಸ್ಕರ ನೀವು ಫೈನಾನ್ಷಿಯಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಜಾಬ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಹಣ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ, ಆ ವಿಚಾರಕ್ಕೆ ನೀವು ಭಯ ಪಡೋದನ್ನು ಬಿಟ್ಟು ನೀವು ಸರಿಯಾದ ದಾರಿಲಿದ್ದೀರಾ, ಅದನ್ನು ಮುಂದೆ ಹೊರಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಒಂದು ಸಕ್ಸಸ್ ಇದೆ.
ಅಂದರೆ ಹೊಸ ಅವಕಾಶ ಬರ್ತಾ ಇದೆ. ನೀವು ಇಲ್ಲಿ ಕಂಟ್ರೋಲ್ ಮಾಡೋದು ಹಣದ ಬಗ್ಗೆ ಭಯ ಬಿಟ್ಟು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಬರ್ತಾ ಇದೆ, ಒಂದು ಹೊಸ ಅವಕಾಶ ಬರ್ತಾ ಇದೆ. ಸ್ಟಡಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಗುಡ್ ನ್ಯೂಸ್ ಅನ್ನೋದು ನಿಮ್ಮ ಲೈಫಿಗೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಫ್ರೆಶ್ ಆದಂತಹ ಎನರ್ಜಿ. ಅಂದರೆ ನೀವು ಇವಾಗ ಜಸ್ಟ್ ನೀವು ಯಾವ ವಿಚಾರಕ್ಕೆ ನೀವು ಎನರ್ಜಿ ಹಾಕ್ತಾ ಇದ್ದೀರಾ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು, ಅಥವಾ ಯಾವುದೋ ವಿಚಾರಕ್ಕೆ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಮನೆ ವಿಚಾರಕ್ಕಾಗಿರ್ಬೋದು, ಒಂದು ಗೋಲ್ಡ್ ತಗೊಳ್ಳೋದ್ರಾಗಿರ್ಬೋದು, ಒಂದು ಕಾರ್ ತಗೊಳ್ಳೋದ್ರಾಗಿರ್ಬೋದು, ಒಂದು ಎಲ್ಲ ಪ್ರತಿಯೊಂದು ವಿಚಾರಕ್ಕೂ ನಮಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆಯೋ ಅದಕ್ಕೆ ನೀವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಒಂದು ಸಕ್ಸಸ್ ಅನ್ನೋದು ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸ ನನಗೆ ಆಗಲೇಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ರು ಆ ಕೆಲಸ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ಸಕ್ಸಸ್ಸನ್ನು ತಂದು ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಸ್ಮಾರ್ಟ್ ಆಗಿರ್ಬೋದು ಅಂದರೆ ಸ್ಮಾಲ್ ಆಗಿ ಕೆಲಸ ಆಗಿರ್ಬೋದು, ಬಟ್ ಮುಂದೆ ಅದು ಒಂದು ದೊಡ್ಡದಾಗಿ ಬೆಳೆಯುವಂತಹ ಎನರ್ಜಿ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಒಂದು ಗೊಂದಲದಲ್ಲಿ ವಿಚಾರ ಮಾಡ್ತಾ ಇದ್ರಲ್ಲ, ಆ ಗೊಂದಲನ ಬಿಟ್ಟು ನೀವೊಂದು ಹೊಸ ಅವಕಾಶ ಬರ್ತಾ ಇದೆ. ಆ ಹೊಸ ಅವಕಾಶಕ್ಕೋಸ್ಕರ ನೀವು ಇಲ್ಲಿವರೆಗೂ ಕಾದಿದ್ದೀರಾ, ಆಗ ಅವಕಾಶ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನೀವು ಭಯವನ್ನು ಬಿಟ್ಟು ಮುಂದೆ ಹೋಗಿ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಇದೆ, ಗ್ರೋತ್ ಇದೆ. ನಿಮ್ಮ ಲೈಫಿಗೆ ಏನು ನಿಮಗೆ ಸಿಗಬೇಕಾಗಿದೆ ಯೂನಿವರ್ಸ್ ಅದನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತೇನಪ್ಪ ಇಲ್ಲಿ ಎನರ್ಜಿ ಅಂತ ಹೇಳ್ತಾ ಇದೆ ಅಂತ ಹೇಳಿದರೆ, ರಿಲೇಷನ್ಶಿಪ್ಪಲ್ಲಿ ಹೇಳ್ಬೇಕಂದ್ರೆ ಫಾಸ್ಟ್ ಪರ್ಸನ್ ಅಂದರೆ ಫಾಸ್ಟ್ ಟೈಮ್ ಕರ್ಮ ಏನಿತ್ತಲ್ಲ ಅದು ಒಂದು ಕ್ಲಿಯರ್ ಆಗ್ತಾ ಇದೆ. ಮತ್ತು ನಿಮ್ಮ ಜೀವನಕ್ಕೆ ಆ ಕರ್ಮ ಕಳೆದು ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಮತ್ತೆ ಮರಳಿ ಬರ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಆ ಬಂಧನ ಅಥವಾ ಅದು ಮೂವ್ ಆನ್ ಆಗಬೇಕು ಅಂತ ನೀವೇನು ಅಂದ್ಕೊಂಡಿದ್ರಿ ಅದರಿಂದ ಕ್ಲಾರಿಟಿ, ನಿಮಗೆ ಒಂದು ಕ್ಲಾರಿಟಿ ಬರ್ತಾ ಇದೆ, ಒಂದು ನಿರ್ಧಾರ ತಗೊಳ್ಳುವಂತಹ ಅವಕಾಶ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಸ್ಲೋ ಸ್ಟೇಬಲ್ ಲವ್. ಅಂದರೆ ನೀವು ಏನು ಕಂಟ್ರೋಲ್ ಮಾಡ್ತಾ ಇದ್ದೀರಿ, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಲೋ ಆಗಿದ್ರಿ ಅಂತ ಹೇಳಿದರೆ ಅದು ಸ್ಲೋ ಆಗಿ ರಿಸಲ್ಟ್ ಬರುತ್ತೆ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನೀವು ನೋಡ್ತಾ ಹೋದ್ರಿ ಅಂದರೆ ಅದು ಜೀವನದಲ್ಲಿ ನಿಮಗೆ ಒಂದು ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕೊಡುತ್ತೆ, ಗ್ರೋತ್ ಅನ್ನೋದನ್ನು ಕೊಡುತ್ತೆ. ನಿಮ್ಮ ಲೈಫಿಗೆ ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಅಚೀವ್ ಮಾಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಹೇಳ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.